ಬಹುಶಃ ಇವತ್ತಾಗಿರುವಂತಹ ಘಟನೆಯನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ನಟ ದರ್ಶನ್ ಸಿನಿಮಾಗಳಲ್ಲಿ ಎಷ್ಟೋ ಜನರನ್ನ ಹೊಡೆದು ಬಿಸಾಕುವಂತಹ ದರ್ಶನ್, ಜನರ ಕಣ್ಣಲ್ಲಿ ಸೂಪರ್ ಹೀರೋ ಆಗಿ ಕಾಣಿಸಿಕೊಳ್ಳುವಂತಹ ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಆದರೆ ಅದೇ ಡಿ ಬಾಸ್ ಇವತ್ತು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಸ್ವಲ್ಪ ವಿಷ ಕೊಡಿ ಸ್ವಾಮಿ ಅಂತ ಕೇಳ್ಬಿಡ್ತಾರೆ. ಯಾರು ನಿರೀಕ್ಷೆ ಮಾಡಿದ್ರು ಇದನ್ನ? 6 ಅಡಿ ಕಟ್ಔಟ್ ನಟ ದರ್ಶನ್ ಹಿಂಗೊಂದು ಮಾತನ್ನ ಹೇಳ್ತಾರೆ. ಜೈಲಿನ ಒಳಗಡೆ ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನ ತಾಳೋಕಾಗದೆ ನ್ಯಾಯಾಧೀಶರ ಮುಂದೆ ಅಲವತ್ತುಕೊಳ್ತಾರೆ ಅಂತ ಯಾರಾದ್ರೂ ಊಹೆ ಮಾಡಿದ್ರಾ? ಬಟ್ ಇದು ನಿಜಾನೇ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಸ್ವಲ್ಪ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಕೇಳಿದ್ದಾರೆ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಸಾಯುವಂತಹ ಮಾತನ್ನಾಡಿದ್ದಾರೆ. ವಿಷ ಕೊಡಿ ಅಂತ ಹೇಳಿ ಜಡ್ಜ್ ಮುಂದೆ ಬೇಡಿಕೆಯನ್ನ ಇಡುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ನನಗೆ ಬದುಕೋಕಾಗ್ತಾ ಇಲ್ಲ, ಸ್ವಲ್ಪ ವಿಷ ಕೊಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಅಲವತ್ಕೊಂಡ್ರು. ವಿಷ ಕೇಳಿದಂಥ ಆರೋಪಿ ದರ್ಶನ್ಗೆ ಈ ಸಂದರ್ಭದಲ್ಲಿ ಜಡ್ಜ್ ಬುದ್ಧಿವಾದವನ್ನ ಹೇಳ್ತಾರೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ದರ್ಶನ್ಗೆ ನಿಜವಾದ ಸೆರೆಮನೆ ವಾಸದ ದರ್ಶನ ಆಗ್ತಾ ಇದೆಯಾ? ಹಾಗಾದ್ರೆ ಆ ಕಾರಣಕ್ಕಾಗಿ ನಟ ದರ್ಶನ್ ಇಂಥದ್ದೊಂದು ಮನವಿಯನ್ನ ಮಾಡ್ಕೊಂಡ್ಬಿಟ್ರ? ಇಂಥದ್ದೊಂದು ಕರುಣಾಜನಕ ಮನವಿ ಯಾರಿಗೆ ಆದ್ರೂ ನಟ ದರ್ಶನ್ ಹಿಂಗ್ ಕೇಳ್ಬಿಟ್ರು ಅಂದಾಗ ಅಯ್ಯೋ ಪಾಪ ಅಂತ ಅನ್ಸೋದು ಸಹಜ. ಹಾಗಾದ್ರೆ ಅಯ್ಯೋ ಪಾಪ ಅನ್ನಿಸುವಂತಹ ಪರಿಸ್ಥಿತಿಯನ್ನ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೇಸ್ ಮಾಡ್ತಿದ್ದಾರಾ? ಮೊದಲು ನಾವು ಪ್ರಶ್ನೆ ಮಾಡಬೇಕಾಗಿರೋದು, ಪರಪ್ಪನ ಅಗ್ರಹಾರ ಜೈಲು ನಟ ದರ್ಶನ್ ಅವರಿಗೆ ಹೊಸದಾ? ಖಂಡಿತ ಅಲ್ಲ. ಕಳೆದ ವರ್ಷ ಜೂನ್ 11ನೇ ತಾರೀಕು ಅವರ ಬಂಧನ ಆದಂಥ ಬಳಿಕ ಅವರನ್ನ ಮೊದಲಿಗೆ ಶಿಫ್ಟ್ ಮಾಡಿದ್ದೆ ಇದೇ ಪರಪ್ಪನ ಅಗ್ರಹಾರ ಜೈಲಿಗೆ. ಹಲವು ತಿಂಗಳುಗಳ ಕಾಲ ಆ ಜೈಲಿನಲ್ಲಿದ್ರು. ಅದಾದ ಬಳಿಕ ರಾಜಾತಿಥ್ಯದ ಕೇಸ್ ಆದಂತಹ ನಂತರದಲ್ಲಿ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಯಿತು. ಈಗ ಮತ್ತದೇ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಆಗ ಯಾವ ಕಂಪ್ಲೇಂಟೂ ಇರಲಿಲ್ಲ. ಆದ್ರೆ ಈಗ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಆದ್ರೆ ಕೇವಲ ಕಂಪ್ಲೇಂಟ್ಗೆ ಅದು ಸೀಮಿತ ಆಗಿಲ್ಲ. ನನ್ನ ಕೈನಲ್ಲಿ ಆಗ್ತಾನೇ ಇಲ್ಲ, ಜೈಲಿನ 4 ಗೋಡೆಯ ಮಧ್ಯೆ ನನ್ನ ಚಿತ್ರ ಹಿಂಸೆ ಆಗ್ತಾ ಇದೆ, ನನಗೆ ವಿಷ ಕೊಡಿ ಅನ್ನುವಷ್ಟರ ಮಟ್ಟಿಗೆ ಆ ಕಂಪ್ಲೇಂಟ್ ಹೋಗ್ಬಿಟ್ಟಿದೆ. ಹಾಗಾದ್ರೆ ಅಂಥದ್ದೊಂದು ದಯನೀಯ ಪರಿಸ್ಥಿತಿಯನ್ನ ನಟ ದರ್ಶನ್ ಫೇಸ್ ಮಾಡ್ತಿದಾರ? ಹೊರಗಡೆ ಯಾವ ರೀತಿಯಾಗಿದ್ದವರು ದರ್ಶನ್, ಎಂಥ ಖಡಕ್ ವ್ಯಕ್ತಿತ್ವ. ಆದ್ರೆ ಕೊಲೆ ಕೇಸ್ನಲ್ಲಿ ಅಂಧರಾದಂತಹ ನಂತರದಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರುವಂತಹ ಟ್ರೀಟ್ಮೆಂಟ್ ಅವರಿಗೆ ನಿಜ ಜೈಲಿನ ದರ್ಶನ ಮಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ನಟ ದರ್ಶನ್ ಇವತ್ತು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಮಾಡಿದಂಥ ಮನವಿ ಏನು? ಸಾಯುವಂಥ ಮಾತನ್ನ ಅವ್ರು ಆಡಿದ್ಯಾಕೆ? ಏನಾಯ್ತು? ಅದನ್ನ ಹೇಳ್ತಾ ಹೋಗ್ತೀನಿ. ಜಡ್ಜ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನ ಹಾಜರುಪಡಿಸಲಾಗಿರುತ್ತೆ. ಆಗ ದರ್ಶನ್ ನನಗೆ ಪಾಯ್ಸನ್ ಕೊಡಿ ಅಂತ ಒಂದು ಆದೇಶ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಇಲ್ಲಪ್ಪ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆಗ ದರ್ಶನ್, ಇಲ್ಲ, ನನಗೆ ಪಾಯ್ಸನ್ ಕೊಡಬಹುದು ಅಂತ ನೀವು ಆದೇಶ ಮಾಡಬೇಕು, ಬೇರೆ ಯಾರಿಗೂ ಬೇಡ. ಅಂದ್ರೆ ಈ ಕೇಸ್ನಲ್ಲಿ ನನ್ನ ಜೊತೆ ಆರೋಪಿಗಳಾಗಿರುವಂಥ ಬೇರೆ ಯಾರಿಗೂ ಬೇಡ, ಬಟ್ ನನಗೆ ಮಾತ್ರ ನೀವು ವಿಷ ಕೊಡುವಂಥ ಒಂದು ಆದೇಶವನ್ನ ಜೈಲಾಧಿಕಾರಿಗಳಿಗೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಜೊತೆಗೆ ಇನ್ನೂ ಒಂದು ಹೇಳ್ತಾರೆ, ನಾನು ಜೈಲಿಗೆ ಬಂದು 1 ತಿಂಗಳಾಯ್ತು, ಇದುವರೆಗೂ ನಾನು ಬಿಸಿಲನ್ನೇ ನೋಡಿಲ್ಲ, ಬಟ್ಟೆ ವಾಸನೆ ಬರ್ತಾ ಇದೆ, ಫಂಗಸ್ ಆಗಿದೆ, ನನಗೆ ನರಕ ಆಗ್ತಾ ಇದೆ, ಯಾತನೆ ಆಗ್ತಾ ಇದೆ ಅಂತ ಹೇಳಿ ಅಳಲ್ ತೋಡ್ಕೊಳ್ತಾರೆ. ಆಗ ಜಡ್ಜ್ ಹೇಳ್ತಾರೆ, ಇಲ್ಲಪ್ಪ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೂ ದರ್ಶನ್ ಹಠ ಬಿಡೋದಿಲ್ಲ. ಇಲ್ಲ, ನನಗೆ ನೀವು ವಿಷ ಸೇವನೆಯ ವಿಷ ಕೊಡಿ ಅಂತ ಹೇಳಿ ಆದೇಶವನ್ನ ಮಾಡಲೇಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು, ಇಲ್ಲ, ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಹಾಜರುಪಡಿಸಿ ಅಂತ ಹೇಳಿ ಆ ಅರ್ಜಿಯ ಆದೇಶ ಏನಿದೆ, ಆ ಅರ್ಜಿಯ ಆದೇಶವನ್ನ ಮಧ್ಯಾಹ್ನ 3 ಗಂಟೆಗೆ ಬಹುಶಃ ಹೇಳುವವರಿದ್ದಾರೆ ನ್ಯಾಯಾಧೀಶರು. ಆದ್ರೆ ಇಡೀ ಕಾನ್ವರ್ಸೇಷನ್ನ ಗಮನಿಸಿದಾಗ ನಟ ದರ್ಶನ್ ಹೇಳಿದಂಥ ಆ ಮಾತುಗಳನ್ನ ನಾವು ಅರ್ಥಕೊಳ್ಬೇಕು. ಯಾವ ವಿಚಾರದಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವುದನ್ನ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಜೈಲಿಗೆ ಹೋಗಿ ಹೆಚ್ಚು ಕಮ್ಮಿ 1 ತಿಂಗಳಾಗ್ತಾ ಬಂತು ಪರಪ್ಪನ ಅಗ್ರಹಾರ ಜೈಲಿಗೆ. ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದಂತಹ ನಂತರದಲ್ಲಿ ಜೈಲಿಗೆ ಹೋದ ನಂತರ ಅವರನ್ನ ಒಬ್ಬರನ್ನೇ ಇಟ್ಟಿದ್ದಾರೆ. ಒಂದು ಕೋಣೆಯಲ್ಲಿ, ಒಂದು ಕೊಠಡಿಯಲ್ಲಿ ಅವರನ್ನ ಒಬ್ಬರನ್ನೇ ಇರಿಸಲಾಗಿದೆ. ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋದು ಅವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಭಾವನೆ. ಯಾಕಂದ್ರೆ ಅವರೇ ಹೇಳಿದ್ದಾರೆ, ನಾನು ಬಿಸಿಲನ್ನ ನೋಡಿನೇ 1 ತಿಂಗಳಾಗ್ತಾ ಬಂತು, ಫಂಗಸ್ ಆಗ್ಬಿಟ್ಟಿದೆ,
ಕೈ ಫಂಗಸ್ ಆಗಿದೆಯಂತೆ, ಜೊತೆಗೆ ಬಟ್ಟೆಗಳು ವಾಸನೆ ಬರ್ತಾ ಇವೆ, ನನಗಾಗ್ತಾ ಇಲ್ಲ, ಹೀಗೆ ಬದುಕೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯನೇ ಇಲ್ಲ, ಹಾಗಾಗಿ ನನಗೆ ವಿಷ ಕೊಡುವಂತೆ ಆದೇಶ ಮಾಡಿ ಅಂತ ಹೇಳಿ ಯಾತನೆಯಿಂದ ಜಡ್ಜ್ ಮುಂದೆ ಕೇಳಿಕೊಂಡಿದ್ದಾರೆ ನಟ ದರ್ಶನ್. ಹಾಗಾದ್ರೆ ನಟ ದರ್ಶನ್ಗೆ ಜೈಲಿನಲ್ಲಿ ನವಗ್ರಹಣ ಆರಂಭ ಆಗಿದೆಯಾ? ಯಾಕೆ ಅಂತಂದ್ರೆ ಅವ್ರು ಹೇಳಿರುವಂಥ ಒಂದೊಂದು ಮಾತುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು. ಬ್ಯಾರಕ್ನಲ್ಲಿ ದಿಂಬು ಹಾಗೆ ದಪ್ಪ ಬೆಡ್ಶೀಟ್ನ ಕೊರತೆ. ನಟ ದರ್ಶನ್ ಹೀಗೆ ಹೇಳೋದಕ್ಕೆ ಕಾರಣ ಏನು? ಅವರೊಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ತಮ್ಮ ವಕೀಲರ ಮೂಲಕ. ನನಗೆ ದಿಂಬು ಹಾಸಿಗೆಯನ್ನ ಕೊಡುವಂಥ ವ್ಯವಸ್ಥೆಯನ್ನ ಮಾಡಬೇಕು, ಕೋರ್ಟ್ ಅದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ವಿಚಾರವನ್ನ ಇಲ್ಲಿ ನಾವು ಗಮನಿಸಬಹುದು. ಬರಾಕ್ನಲ್ಲಿ ದಿಂಬು ಹಾಗೆ ದಪ್ಪ ಬೆಡ್ಶೀಟ್ನ ಕೊರತೆ ನಟ ದರ್ಶನ್ಗೆ ಕಾಡ್ತಾ ಇದೆ. ಕನಿಷ್ಠ ಸೌಲಭ್ಯ ಆದ್ರೂ ಬೇಕಲ್ಲ. ಈಗ ಏನೂ ಇಲ್ಲ, ನಿಮ್ಮ ಮನೆಯಲ್ಲಿರೋ ತರ ಆ ದಪ್ಪನೆಯ ಕುಶನ್ ರೀತಿಯಾದಂತಹ ಹಾಸಿಗೆಗಳು ಇರೋದಿಲ್ಲ ಜೈಲಿನಲ್ಲಿ. ಬಟ್ ಒಂದು ದಪ್ಪ ಬೆಡ್ಶೀಟ್ ಆದ್ರೂ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದಿನ್ನೂ ಕೂಡ ಆಗಿಲ್ಲ. ಆ ಕಾರಣಕ್ಕಾಗಿ ಈ ಯಾತನೆಯನ್ನ ನಟ ದರ್ಶನ್ ಅನುಭವಿಸ್ತಾ ಇರಬಹುದು. ಮತ್ತೊಂದು ಪಾಯಿಂಟ್ ಏನು, ಚಳಿ ಜಾಸ್ತಿ ಇರೋದ್ರಿಂದ ಹಿಂಸೆಯಾಗ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನಟ ದರ್ಶನ್ ಹೊರಗಡೆ ಯಾವ ರೀತಿಯಾಗಿದ್ದವರು, ಎಂಥ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದವರು, ಆರಾಮಾಗಿದ್ದವರು, ಸ್ವತಂತ್ರವಾಗಿದ್ದವರು. ಬಟ್ ಈಗ ಹಾಗಾಗಲ್ವಲ್ಲ. ವಿಚಾರಣಾಧೀನ ಕೈದಿ, ಜೈಲಲ್ಲಿ ಎಲ್ಲಾ ಕೈದಿಗಳು ಹೇಗಿರ್ಬೇಕೋ ಹಾಗೇ ಇರಬೇಕು. ಈಗ ಚಳಿ ಬೇರೆ ಜಾಸ್ತಿ ಇದೆ, ಇವರು ದಪ್ಪನೆಯ ಬೆಡ್ಶೀಟ್ ಕೊಡ್ತಾ ಇಲ್ಲ, ಇದರಿಂದ ಚಳಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸಾಯುವಂಥ ಮಾತನ್ನ, ವಿಷದ ಮಾತನ್ನ ದರ್ಶನ್ ಆಡಿರಬಹುದು. ಮತ್ತು ಒಂದು ಪಾಯಿಂಟ್ ಏನು, ಹೊರಗಡೆ ಹೋಗೋಕಾಗದೆ ಕತ್ತಲ ಕೋಣೆಯ ವಾಸ. ಈ ಹಿಂದೆ ಇದೇ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಎಲ್ಲಾ ರಾಜಾತಿಥ್ಯಗಳು ಇತ್ತು. ಹೆಂಗ್ ಬೇಕೋ ಹಂಗಿರೋದಕ್ಕೆ ಅವಕಾಶ ಇತ್ತು. ಸೇವೆ ಮಾಡೋದಕ್ಕೆ ರೌಡಿ ಶೀಟರ್ಗಳೇ ಇದ್ರು. ಕೇಳಿದ್ದನ್ನ ತಂದು ಕೊಡೋದಕ್ಕೆ, ಊಟವನ್ನ ಒದಗಿಸೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇತ್ತು. ಆದ್ರೆ ಈಗ ಹಾಗಿಲ್ವಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಆತ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿ ನೀವೇನಾದ್ರೂ ಆತನಿಗೆ ರಾಜಾತಿಥ್ಯ ಕೊಟ್ರೆ, ಸ್ಪೆಷಲ್ ಪ್ರಿವಿಲೇಜ್ ಕೊಟ್ರೆ ಕಠಿಣ ಕ್ರಮವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಿಂದ ಬೇಲನ್ನ ರದ್ದು ಮಾಡುವಂತಹ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಕಾರಣಕ್ಕಾಗಿನೇ ಕಠಿಣಾತಿ ಕಠಿಣ ಕ್ರಮ ಅಥವಾ ಎಲ್ಲ ವಿಚಾರಣಾಧೀನ ಕೈದಿಗಳನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತೋ ಹಾಗೇ ದರ್ಶನ್ರನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಆ ಕಾರಣಕ್ಕಾಗಿನೇ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಅವರಿಗೆ. ಕತ್ತಲ ಕೋಣೆಯಲ್ಲೇ ಆ 4 ಗೋಡೆಯ ಮಧ್ಯೆ ಬಂಧಿಯಾಗ್ಬಿಟ್ಟಿದ್ದಾರೆ. ಆ ಬಂಧನ ಉಸಿರಾಡುವುದಕ್ಕಾಗದಂಥ ಒಂದು ಪರಿಸ್ಥಿತಿಯನ್ನ ನಟ ದರ್ಶನ್ಗೆ ನಿರ್ಮಾಣ ಮಾಡಿಬಿಟ್ಟಿದೆ. ಆ ಕಾರಣಕ್ಕಾಗಿ ವಿಷ ಕೊಡಿ ಅನ್ನುವಂಥ ಮಾತನ್ನ ದರ್ಶನ್ ಆಡಿರಬಹುದು. ಬೇರೆ ಯಾರ ಜೊತೆಗೂ ಮಾತಿಲ್ಲ, ದಾಸ ಏಕಾಂಗಿ. ಎಲ್ಲ ಆರೋಪಿಗಳು ಬೇರೆ ಬೇರೆ ಬ್ಯಾರಾಕ್ನಲ್ಲಿದ್ದಾರೆ. ನಟ ದರ್ಶನ್ರನ್ನ ಒಂಟಿಯಾಗಿ ಇರಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅವರಿರುವಂತಹ ಕೊಠಡಿಯಲ್ಲಿ ಅವರು ಒಬ್ರೇ, ಮಾತನಾಡೋದಕ್ಕೂ ಯಾರೂ ಇಲ್ಲ. ಬಹುಶಃ ಹೊರಗಡೆ ಹೋಗೋದಕ್ಕೂ ಅವಕಾಶ ಕೊಡ್ತಿಲ್ಲ ಅನ್ನೋದು ಅವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಭಾವನೆ. ಹೊರಗಡೆ ಹೋಗಿ ಬೇರೆ ಕೈದಿಗಳ ಜೊತೆ ಮಿಂಗಲ್ ಆಗೋದು ಅಥವಾ ಯಾರಾದ್ರೂ ಮಾತನಾಡುವುದಕ್ಕಾದ್ರೂ ಇರಬೇಕಲ್ಲ, ಅದಕ್ಕೂ ಕೂಡ ಅವಕಾಶ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿರೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿನೇ ದಾಸನ ಏಕಾಂಗಿ ವಾಸ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಬೇಸತ್ತು ಈ ಮಾತುಗಳನ್ನ ನಟ ದರ್ಶನ್ ಆಡಿರಬಹುದು. ಇನ್ನು ಬಿಸಿಲು ನೋಡದೆ ಹಿಂಸೆ ಅಂತ ದರ್ಶನ್ ಹೇಳ್ತಿದ್ದಾರೆ. ಬಿಸಿಲು ನೋಡದೆ ಹಿಂಸೆ ಅಂದ್ರೆ ಏನು? ಹೊರಗಡೆ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಅನ್ನುವಂಥ ಕಂಪ್ಲೇಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಇಡುವಂಥ ಪ್ರಯತ್ನವನ್ನ ನಟ ದರ್ಶನ್ ಮಾಡಿದ್ರು. ನನ್ಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಮನುಷ್ಯ ಅಂತಂದ ಮೇಲೆ ಹೊರಗಡೆ ಅಡ್ಡಾಡಬೇಕು, ಎಷ್ಟು ಹೊತ್ತು ಅಂತ ಒಂದೇ ಕೋಣೆಯಲ್ಲಿ ಕೂಡಿ ಹಾಕಿದಾಗಿರುವುದಕ್ಕೆ ಸಾಧ್ಯ ಆಗತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋಗೋದಕ್ಕೂ ಬಿಡ್ತಾ ಇಲ್ಲ ನನಗೆ ಅನ್ನುವಂಥ ಕಂಪ್ಲೇಂಟ್ ಅನ್ನ ಈ ಮೂಲಕ ನಟ ದರ್ಶನ್ ಅವರು ಮಾಡಿರಬಹುದು. ಬಿಸಿಲು ನೋಡದೆ ಹಿಂಸೆ ಅಂತ ನಟ ದರ್ಶನ್ ಹೇಳ್ತಿದ್ದಾರೆ. ಅದರ ಜೊತೆಗೆ ಧರಿಸೋದಕ್ಕೆ ಶುದ್ಧ ಬಟ್ಟೆಗಳು ಇಲ್ಲದೆ ಕಿರಿಕಿರಿಯನ್ನ ಅನುಭವಿಸುತ್ತಿದ್ದಾರೆ ನಟ ದರ್ಶನ್. ಇದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕು. ಧರಿಸೋದಕ್ಕೆ ಶುದ್ಧ ಬಟ್ಟೆಗಳು ಸಿಗ್ತಾ ಇಲ್ಲ, ವಾಸನೆ ಬರ್ತಾ ಇದೆ ಬಟ್ಟೆ, ಅದನ್ನು ಸಹಿಸೋಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೈಲಿನ ನಿಯಮ ಏನು? ವಿಚಾರಣಾಧೀನ ಕೈದಿಗಳೇ ಆಗಿರಲಿ, ಯಾರೇ ಆಗಿರಲಿ, ಅವರ ಬಟ್ಟೆಯನ್ನ ಅವರೇ ತೊಳ್ಕೊಳ್ಬೇಕು ಅನ್ನುವಂಥ ನಿಯಮ ಇದೆ. ಅಲ್ಲ, 130 ದಿನ ಜೈಲಲ್ಲಿ ಇದ್ರಲ್ಲ, ಆಗ ಈ ರೀತಿಯಾದಂತಹ ಸಮಸ್ಯೆ ಆಗಿಲ್ವಾ ದರ್ಶನ್ಗೆ ಅಂತ ನೀವು ಕೇಳಬಹುದು. ಬಟ್ ನಿಮಗೆ ನೆನಪಿರಬೇಕು, ಆಗ ವಾರ ವಾರ ಪತ್ನಿ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಪರಪ್ಪನ ಅಗ್ರಹಾರಕ್ಕೆ, ಬಳ್ಳಾರಿಯಲ್ಲಿದ್ದಾಗ ಬಳ್ಳಾರಿಗೆ ಹೋಗ್ತಾ ಇದ್ರು. ಒಂದು ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ರು. ಆ ಬ್ಯಾಗ್ನಲ್ಲಿ ವಾಶ್ ಮಾಡಿದಂತಹ ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಜೈಲಲ್ಲಿ ದರ್ಶನ್ ಹಾಕಿದಂತಹ ಬಟ್ಟೆಗಳನ್ನ ತಗೊಂಡು ಮತ್ತೆ ವಾಶ್ ಮಾಡಿ ಅವರಿಗೆ ಕಳುಹಿಸುವಂತಹ ಕೆಲಸ ಆಗ್ತಾ ಇತ್ತು. ರುಟೀನ್ ಆಗಿ ನಡೀತಾನೆ ಇತ್ತು.
ಆಗ ಯಾರು ಇದನ್ನ ಪ್ರಶ್ನೆ ಮಾಡಿರಲಿಲ್ಲ. ಆದ್ರೆ ಈಗ ರಾಜಾತಿಥ್ಯ ಕೊಡಬಾರ್ದು ಅಂತ ಹೇಳಿದಾರಲ್ಲ, ಸುಪ್ರೀಂ ಕೋರ್ಟ್ ಬಹಳ ಖಡಕ್ಕಾಗಿ ಹೇಳಿದ್ಯಲ್ಲ, ಆ ಕಾರಣಕ್ಕಾಗಿ ಬಟ್ಟೆಗಳು ಬರ್ತಾ ಇಲ್ಲ. ಇದ್ದಂಥ ಬಟ್ಟೆ, ಜೈಲಿಗೆ ಹೋಗಬೇಕಾದ್ರೆ ಯಾವ ಬಟ್ಟೆ ಇತ್ತೋ, ಎಷ್ಟು ಬಟ್ಟೆಗಳನ್ನ ತಗೊಂಡು ಹೋಗಿದ್ದಾರೋ ಅದೇ ಬಟ್ಟೆಯನ್ನ ಹಾಕಬೇಕು, ತಾನೇ ವಾಶ್ ಮಾಡಬೇಕು. ತನ್ನ ಬಟ್ಟೆಯನ್ನ ತಾನೇ ವಾಶ್ ಮಾಡಿದ್ರಿಂದ ಏನಾಗಿದೆ, ಕೈನಲ್ಲಿ ಫಂಗಸ್ ಆಗಿದೆ. ಅದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ. ಫಂಗಸ್ ಆಗಿದೆ, ನನಗೆ ಸಹಿಸಿಕೊಳ್ಳುವುದಕ್ಕಾಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ, ವಿಷ ಕೊಟ್ಟುಬಿಡಿ ಅಂತ ಕೇಳಿದ್ದಾರೆ. ಇನ್ನು ಕಳೆದ ಬಾರಿಯಂತೆ ಮನೆಯಿಂದ ಬಟ್ಟೆ ಬರ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ, ಕಳೆದ ಬಾರಿ ಯಾವ ರೀತಿ ಆಗಿತ್ತು ದೃಶ್ಯಗಳು ಅನ್ನೋದನ್ನ ನೀವೇ ಗಮನಿಸಿದ್ರಿ. ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೂ ವಿಜಯಲಕ್ಷ್ಮಿ ಬರ್ತಾ ಇದ್ರು ವಾರಕ್ಕೊಮ್ಮೆ. ಬಳ್ಳಾರಿ ಜೈಲಿನಲ್ಲಿದ್ದಾಗಲೂ ಅಲ್ಲಿಗೂ ಹೋಗ್ತಾ ಇದ್ರು ಪಾಪ. ವಾರಕ್ಕೊಂದ್ಸಲ ಹೋಗಿ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇಲ್ಲ, ಹಾಗಾಗ್ತಾ ಇಲ್ಲ. ಈ ಸಲ ಅವಕಾಶವನ್ನ ಕೊಟ್ಟಿಲ್ಲ ಜೈಲಾಧಿಕಾರಿಗಳು. ಯಾಕಂದ್ರೆ ರಾಜಾತಿಥ್ಯವನ್ನ ಕೊಡಬಾರ್ದಲ್ಲ. ದರ್ಶನ್ ಕೂಡ ಎಲ್ಲಾ ಕೈದಿಗಳ ರೀತಿನೇ ವಿಚಾರಣಾಧೀನ ಕೈದಿ ಅಲ್ವಾ, ಎಲ್ರಿಗೂ ಕಾನೂನು ಒಂದೇ ತಾನೆ. ಅದು ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ. ಹೀಗಾಗಿ ಆರಾಮದಾಯಕ ಐಷಾರಾಮಿ ಜೀವನ ಬಿಡಿ, ಜೈಲಿನಲ್ಲಿ ಆರಾಮದಾಯಕ ಜೀವನ ಲಾಸ್ಟ್ ಟೈಮ್ ಸಿಕ್ಕಿತ್ತಲ್ಲ, ಅಂಥದ್ದೊಂದು ಜೀವನವೂ ಸಿಗದಂತಹ ಕಾರಣಕ್ಕಾಗಿ ದರ್ಶನ್ ನೋವಲ್ಲಿದ್ದಾರೆ. ಆ ನೋವಿನ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ ನಮ್ಗೆ ಸ್ವಲ್ಪ ವಿಷ ಕೊಟ್ಟುಬಿಡಿ ಅನ್ನುವಂಥ ಮನವಿಯನ್ನ ಅವರು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇದನ್ನ ವಿಮರ್ಶೆ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದೇನು, ನಟ ದರ್ಶನ್ ರದ್ದು ನಿಜಕ್ಕೂ ಅವರು ಅನುಭವಿಸ್ತಾ ಇರೋದು ನರಕ ಯಾತನೆನ ಅಥವಾ ನಾಟಕ ಮಾಡ್ತಿದ್ದಾರಾ? ಈ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಯಾಕಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳಿದ್ದಾವೆ. ನರಕವೋ ನಾಟಕವೋ ಹೀಗೆ ಪ್ರಶ್ನೆ ಮಾಡೋದಕ್ಕೆ ಒಂದಿಷ್ಟು ರೀಸನ್ಗಳನ್ನ ನೋಡ್ತಾ ಹೋಗೋಣ. ಜೈಲಿನಲ್ಲಿ ಕೆಲವು ಅಗತ್ಯ ಸೌಲಭ್ಯ ಸಿಗದೆ ಸಮಸ್ಯೆಯಾಗಿರಬಹುದು. ಜೆನ್ಯೂನ್ ಆಗಿ ಒಂದಿಷ್ಟು ಪ್ರತಿಯೊಬ್ಬ ಕೈದಿಗೂ ಒಂದು ಬೇಸಿಕ್ ಅವಶ್ಯಕತೆಗಳು ಏನಿದೆಯೋ ಅದನ್ನ ಕೊಡುವಂತಹ ಕೆಲಸ ಜೈಲು ಅಧಿಕಾರಿಗಳು ಮಾಡಬೇಕು. ನಿಯಮ ಇದೆ, ಜೈಲಾಧಿಕಾರಿಗಳು ಏನನ್ನ ಕೊಡಬೇಕು, ಏನನ್ನ ಕೊಡಬಾರ್ದು ಅಂತ ಹೇಳಿ. ಹಾಗೆ ಜೈಲಿನ ಮ್ಯಾನುವಲ್ನಲ್ಲಿರುವಂತಹ ವಸ್ತುಗಳನ್ನು ಕೂಡ ಜೈಲಾಧಿಕಾರಿಗಳು ನೀಡ್ತಾ ಇಲ್ವಾ? ಹಾಗೆ ನೀಡದೇ ಇರೋದಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನುವಂತಹ ಕಾರಣಕ್ಕಾಗಿ ಲೆಕ್ಕಕ್ಕಿಂತ ಹೆಚ್ಚಾಗಿ ಬಹಳ ಕಠಿಣವಾಗಿ ಅವರನ್ನ ಟ್ರೀಟ್ ಮಾಡುವಂತಹ ಕೆಲಸ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇದೆಯಾ? ಆ ಕಾರಣಕ್ಕಾಗಿ ದರ್ಶನ್ ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರಾ? ಆಡಿದ್ರೂ ಆಡಿರಬಹುದು. ಯಾಕಂದ್ರೆ ಇದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ರೀಸನ್ ಏನು, ಸುಖದ ಸುಪ್ಪತ್ತಿಗೆಯನ್ನ ಕಂಡಿದ್ದಂತಹ ದರ್ಶನ್ಗೆ ಜೈಲು ನೋವನ್ನ ತಂದಿರಬಹುದು. ಇದು ಕೂಡ ಒಂದು ಪಾಯಿಂಟೇ. ನಟ ದರ್ಶನ್ ಹೊರಗಡೆ ಯಾವ ರೀತಿಯಾಗಿದ್ರು, ಎಷ್ಟು ಲಕ್ಸುರಿಯಸ್ ಲೈಫ್ ಅನ್ನ ಅವ್ರು ಲೀಡ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಿದೆ. ಬಹಳ ಸ್ಟ್ರಗಲ್ ಮಾಡಿ ತಮ್ಮ ಕರಿಯರ್ನ ಕಟ್ಕೊಂಡವರು ನಟ ದರ್ಶನ್. ಕೋಟ್ಯಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸ್ಕೊಂಡವರು. ಒಂದು ಮಾಸ್ ಹೀರೋ ಯಾರಾದ್ರೂ ಇದ್ದಾರೆ, ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಸದ್ಯದ ಒಂದು ಕಾಲಘಟ್ಟದಲ್ಲಿ ಅಂತಂದ್ರೆ ಅದು ದರ್ಶನ್ ಬಹಳ ಮುಂಚೂಣಿಯಲ್ಲಿ ನಿಂತು ಬಿಡ್ತಾರೆ. ಅಂಥದ್ದೊಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್, ಅಂಥದ್ದೊಂದು ದೊಡ್ಡ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದು ನಟ ದರ್ಶನ್. ಅಂಥವರು ಜೈಲಿನಲ್ಲಿ ಇಷ್ಟು ಸ್ಟ್ರಿಕ್ಟ್ ಮಾಡ್ತಿರ್ಬೇಕಾದ್ರೆ ಜೈಲಾಧಿಕಾರಿಗಳು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಬದುಕ ಅನ್ನುವಂಥ ನೋವು ನಟ ದರ್ಶನ್ಗೆ ಕಾಡಿರಬಹುದು. ಆ ಕಾರಣಕ್ಕಾಗಿ ವಿಷದ ಮಾತನ್ನ ಆಡಿರಬಹುದು. ಕತ್ತಲ ಕೋಣೆಯ ಜೀವನ, ಸಾವಿನ ಬಗ್ಗೆ ಅಥವಾ ಅಂಥದ್ದೊಂದು ಆಲೋಚನೆಗೆ ಅವರನ್ನ ತಳ್ಳಿರುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ ಯಾರಿಗೇ ಆಗ್ಲಿ. ಯೋಚನೆ ಮಾಡಿ, ಹೊರಗಡೆ ಇಷ್ಟು ಗಮ್ಮತ್ತಲ್ಲಿ ಜೀವನ ಮಾಡಿದವರು ಮಾಡಿದಂತಹ ಒಂದು ತಪ್ಪಿನ ಕಾರಣಕ್ಕಾಗಿ ಅವರನ್ನ ಕೂಡ ಹಾಕಿದಂತಹ ಸಂದರ್ಭದಲ್ಲಿ ಆತ ಎಂಥದ್ದೇ ದೊಡ್ಡ ವ್ಯಕ್ತಿ ಆದ್ರೂ ಮಾನಸಿಕ ಪರಿಸ್ಥಿತಿಗಳು ಯಾವ ರೀತಿ ಬದಲಾಗಬಹುದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಆತ ಎಂಥದ್ದೇ ವ್ಯಕ್ತಿ ಆಗಲಿ, ಆತ ಎಂಥ ಗಟ್ಟಿ ಜೀವನೇ ಆಗಿರಲಿ, ಆತ ದರ್ಶನೇ ಆಗಿರಬೇಕು ಅಂತಿಲ್ಲ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ಆ ರೀತಿ ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿದಾಗ ಸಾಮಾನ್ಯವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು, ಮಾನಸಿಕ ಕ್ಷೋಭೆಗೆ ಒಳಗಾಗೋದು ಸಹಜ. ಹಾಗಾಗಿ ಸಾವಿನ ಬಗ್ಗೆ ಆಲೋಚನೆ ಮಾಡಿರಬಹುದು ದರ್ಶನ್, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಯುವ ಮಾತನಾಡಿ ಸಿಂಪತಿ ಪಡೆಯೋದಕ್ಕೆ ಈ ರೀತಿ ಪ್ರಯತ್ನ ಮಾಡಿರಬಹುದು. ಇದನ್ನ ನಾವು ಹೇಳ್ತಾ ಇಲ್ಲ, ವಕೀಲರೊಬ್ಬರನ್ನ ನಾವು ಮಾತನಾಡಿಸ್ತಾ ಇದ್ವಿ ಈ ವಿಚಾರ ಸುದ್ದಿ ಬಂದಂತಹ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಅವ್ರು ಹೇಳಿದಂಥ ಮಾತಿದು ಏನಂದ್ರು, ಈ ರೀತಿಯಾದಂತಹ ಮಾತುಗಳನ್ನ ಆಡೋ ಮೂಲಕ ಕೋರ್ಟ್ ಮುಂದೆ ಸಿಂಪತಿಯನ್ನ ಪಡೆಯುವಂತಹ ಪ್ರಯತ್ನವನ್ನ ನಟ ದರ್ಶನ್ ಮಾಡ್ತಾ ಇರಬಹುದು.
ಹೀಗೆ ನನಗಾಗ್ತಾ ಇದೆ, ಇಷ್ಟು ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ, ಜೈಲಾಧಿಕಾರಿಗಳು ಇಷ್ಟು ಕೆಟ್ಟದಾಗಿ ನನ್ನನ್ನು ಟ್ರೀಟ್ ಮಾಡ್ತಿದ್ದಾರೆ, ಇಷ್ಟು ಕಠಿಣವಾಗಿ ನನ್ನನ್ನು ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ, ನನಗೆ ಸಾಯೋದಕ್ಕೆ ವಿಷ ಕೊಟ್ಬಿಡಿ ಅಂತ ಹೇಳೋ ಮೂಲಕ ಸಿಂಪತಿ ಪಡೆಯುವಂಥ ಪ್ರಯತ್ನವನ್ನ ದರ್ಶನ್ ಮಾಡ್ತಿರಬಹುದು. ಯಾಕಂದ್ರೆ ಬೆಡ್ಶೀಟ್ ದಿಂಬು ಪಡೆಯೋದಕ್ಕಾಗಿ ಈ ಪ್ಲಾನ್ ಅನ್ನ ಮಾಡಿರಬಹುದು. ಹಾಗೆ ಒಂದು ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿಬಿಟ್ರೆ ನ್ಯಾಯಾಧೀಶರಿಗೆ, ನ್ಯಾಯಾಲಯಕ್ಕೆ ಅಯ್ಯೋ ಪಾಪ ಅಂತನ್ಸಿ ಅಟ್ಲೀಸ್ಟ್ ಈ ಸೌಲಭ್ಯವನ್ನು ಅವ್ರು ಕೇಳಿದ್ದಾರೆ, ಅವರು ಅರ್ಜಿ ಹಾಕಿದ್ದಾರೆ ಅವರ ವಕೀಲರ ಮೂಲಕ, ಬೆಡ್ಶೀಟ್ ಹಾಗೆ ದಿಂಬಿಗಾಗಿ ಅಟ್ಲೀಸ್ಟ್ ಅದನ್ನಾದರೂ ಕೊಡ್ಲಿ ಅನ್ನುವಂಥ ಕಾರಣಕ್ಕಾಗಿ ನಟ ದರ್ಶನ್ ಈ ಮಾತನ್ನ ಹೇಳಿರಬಹುದು ಅನ್ನೋದು ಆ ವಕೀಲರು ಹೇಳಿದಂಥ ಮಾತು. ಅದ್ರ ಜೊತೆಗೆ ಇನ್ನೂ ಒಂದು ಮಾತನ್ನ ಹೇಳಿದ್ರು ವಕೀಲರು. ಕೋರ್ಟ್ ವಾದ ಪ್ರತಿವಾದದಲ್ಲಿ ವಿನಾಯಿತಿ ಪಡೆಯೋದಕ್ಕೆ ಅಥವಾ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಸಿಗಬಹುದು ಈ ಮಾತುಗಳನ್ನು ಆಡಿದ್ರೆ ಅನ್ನುವಂಥ ಕಾರಣಕ್ಕಾಗಿ ನಟ ದರ್ಶನ್ ಈ ಮಾತನ್ನ ಹೇಳಿರಬಹುದು ಅನ್ನೋದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು. ಹಾಗಾಗಿನೇ ಈ ಪ್ರಶ್ನೆ, ನಟ ದರ್ಶನ್ ಹೇಳಿರೋದು ನಿಜಕ್ಕೂ ಅವರು ನರಕ ಯಾತನೆ ಅನುಭವಿಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿನ, ಅಥವಾ ನರಕ ಯಾತನೆಯನ್ನ ಅಥವಾ ಸಿಂಪತಿಯನ್ನ ಪಡೆಯೋದಕ್ಕೆ ಅಂತ ಹೇಳಿ ಅವರು ಮಾಡ್ತಾ ಇರುವಂತಹ ನಾಟಕನ, ಈ ಎರಡೂ ಆಯಾಮದಲ್ಲಿ ಈ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ. ಯಾವ ರೀತಿಯಾದಂತಹ ಪರಿಸ್ಥಿತಿಗೆ ನಟ ದರ್ಶನ್ ಬಂದು ನಿಂತಿದ್ದಾರೆ ಅನ್ನುವುದನ್ನ ನೋಡ್ತಾ ಇದ್ದೀವಿ. ಕಳೆದ ಬಾರಿಯೂ ಕೂಡ ಇದೇ ಪರಪ್ಪನ ಅಗ್ರಹಾರದ ಜೈಲು, ಆದರೆ ಪರಿಸ್ಥಿತಿಗಳು ಹೀಗಿರಲಿಲ್ಲ. ಆಗ ದರ್ಶನ್ ಇದ್ದ ರೀತಿಯೇ ಬೇರೆಯಾಗಿತ್ತು. ಆಗ ದರ್ಶನ್ಗೆ ಹೇಗಾದ್ರೂ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆಯೂ ಇತ್ತು ಅಂತ ಅನ್ಸುತ್ತೆ. ಆ ಟೈಮ್ನಲ್ಲಿ ರಾಜಾತಿಥ್ಯವೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಕ್ಕಿತ್ತು. ಹಾಗಾಗಿ ಆಗ ಇದ್ದಂಥ ರಿಲೀಫ್ ಈಗಿಲ್ಲ. ಈಗ ಜೈಲಿನ ಅಸಲಿ ದರ್ಶನ ನಟ ದರ್ಶನ್ಗೆ ಆಗ್ತಾ ಇದೆ. ಏನೇನಾಯ್ತು? ಮೊದಲ ಬಾರಿ ಜೈಲಿನ ದರ್ಶನ ಆದಂತ ಯಾವಾಗ? 2011ರಲ್ಲಿ ಪತ್ನಿಗೆ ಹೊಡೆದಂತಹ ಕೇಸ್ನಲ್ಲಿ 14 ದಿನಗಳ ಕಾಲ ನಟ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾರೆ. ಸಾರಥಿ ಮೂವಿಯ ಸಂದರ್ಭ ಅದು. 14 ದಿನಗಳ ಕಾಲ ಜೈಲು ವಾಸದಲ್ಲಿದ್ರು. ಆಗ ಬಹುಶಃ ಇಂಥ ಕಠಿಣ ಪರಿಸ್ಥಿತಿಯನ್ನ ನಟ ದರ್ಶನ್ ಎದುರಿಸಿರ್ಲಿಕ್ಕಿಲ್ಲ. ಪತ್ನಿ ಅವ್ರ ಮೇಲೆ ದಯೆ ತೋರ್ತಾರೆ. ತನ್ನ ಮೇಲೆ ಪತಿ ಹಲ್ಲೆಯನ್ನ ಮಾಡಿದ್ರೂ ಕೂಡ ಕೇಸನ್ನ ವಾಪಸ್ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿಬಿಡುತ್ತೆ 14 ದಿನದಲ್ಲಿ. ಹಾಗಾಗಿ ಆ ನರಕದ ದರ್ಶನ, ಅಸಲಿ ದರ್ಶನ ನಟ ದರ್ಶನ್ಗೆ ಆ ಸಂದರ್ಭದಲ್ಲಿ ಆಗಿರ್ಲಿಕ್ಕಿಲ್ಲ. ಜೊತೆಗೆ ಆಗ ಯಂಗ್ ಬೇರೆ ಇದ್ರು, ಬಿಸಿ ರಕ್ತ ಬೇರೆ ಇತ್ತು. ಆದ್ರೆ ಈಗ ಹಾಗಲ್ಲ, ಆಗಕ್ಕಿಂತ ಈಗ ವಯಸ್ಸಾಗಿದೆ. 2ನೇ ಬಾರಿ ಜೈಲಿನ ದರ್ಶನ ಆಗಿದ್ಯಾವಾಗ? ಕಳೆದ ವರ್ಷ 2024ರಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ. ಒಟ್ಟು ಜೈಲು ವಾಸವನ್ನ ನಟ ದರ್ಶನ್ ಅನುಭವಿಸಿದ್ದು 131 ದಿನಗಳ ಕಾಲ. ಮೊದಲಿಗೆ ಪರಪ್ಪನ ಅಗ್ರಹಾರದಲ್ಲಿ ಅವರನ್ನ ಇರಿಸಲಾಗುತ್ತೆ. ಅದಾದ ಬಳಿಕ ಅವರ ರಾಜಾತಿಥ್ಯದ ದರ್ಶನ ಎಲ್ಲಾ ಕಡೆ ಆದಂತಹ ನಂತರದಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಬಳ್ಳಾರಿಯಲ್ಲಿ ಅವರಿಗೆ ಸೂಕ್ತವಾದಂತಹ ಸೌಲಭ್ಯ ಸಿಗದೇ ಇದ್ದಂತಹ ಕಾರಣಕ್ಕಾಗಿ ಅವರ ಆರೋಗ್ಯ ಹದಗೆಟ್ಟು ಮೆಡಿಕಲ್ ಬೇಲನ್ನ ಪಡೆಯುವಲ್ಲಿ ಅವರು ಸಕ್ಸಸ್ ಆಗಿದ್ರು. ಆದ್ರೆ ಆಗ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಅವರಿಗೆ ಈ ರೀತಿ ಜೈಲು ಹಿಂಗಿರುತ್ತೆ ಅನ್ನೋದ ದರ್ಶನನೇ ಆಗಿರ್ಲಿಕ್ಕೆ ಯಾರೂ ಅವಕಾಶವನ್ನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಅಂಥ ರಾಜಾತಿಥ್ಯ ಅವ್ರಿಗಿತ್ತು. ಕೇಳಿದ್ದೆಲ್ಲ ಸಿಗ್ತಾ ಇತ್ತು ಅನ್ನೋದು ಮಾಹಿತಿ. ಅವರಿಗೆ ಊಟ ಬೇಕಿದ್ರೆ ಊಟ, ಬಟ್ಟೆ ಬೇಕಿದ್ರೆ ಬಟ್ಟೆ, ಜೊತೆಗೆ ಸೇವೆ ಮಾಡೋದಕ್ಕೆ ರೌಡಿ ಶೀಟರ್ಗಳು, ಲಾನ್ನಲ್ಲಿ ಕೂತು ಹರಟೆ, ಸಿಗರೇಟು, ಜೊತೆಗೆ ಕಾಫಿ ಕುಡಿಯೋದಕ್ಕೆ ಒಂದಿಷ್ಟು ಫ್ರೆಂಡ್ಸು, ಎಲ್ಲಾನು ಇತ್ತು ಅಲ್ಲಿ, ಎಲ್ಲಾನು ಇತ್ತು. ಹಾಗಾಗಿ ಸ್ವಲ್ಪ ಆರಾಮಾಗಿ ಆ ದಿನಗಳನ್ನ ಕಳೆದಿದ್ರು ದರ್ಶನ್. ಈಗ 3ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗಿರೋದು. ಈಗ ಮತ್ತೆ ಜೈಲಿನ ದರ್ಶನ ಆಗ್ತಾ ಇದ್ದ ಹಾಗೆ ಈ ಬಾರಿ ಸುಪ್ರೀಂ ಕೋರ್ಟ್ನ ಕಾರಣಕ್ಕಾಗಿ 26 ದಿನ ಆಯಿತು ಜೈಲಿಗೆ ಹೋಗಿ. ಈ 26 ದಿನದಲ್ಲಿ ನಿಜಕ್ಕೂ ಒಬ್ಬ ವಿಚಾರಣಾಧೀನ ಕೈದಿಗೆ ಪರಪ್ಪನ ಅಗ್ರಹಾರ ಜೈಲು ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಎಂಥ ಟ್ರೀಟ್ಮೆಂಟ್ನ ನೀಡಲಾಗುತ್ತೆ ಅನ್ನೋದ್ರ ಸತ್ಯ ದರ್ಶನ ನಟ ದರ್ಶನ್ ಅವರಿಗೆ ಆಗಿದೆ. ಎಲ್ಲ ಕೈದಿಗಳನ್ನ ಟ್ರೀಟ್ ಮಾಡೋ ಹಾಗೆ ನಟ ದರ್ಶನ್ರನ್ನ ಟ್ರೀಟ್ ಮಾಡುವಂತಹ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ. ಹಾಗಾಗಿ ಈ ನರಕ ದರ್ಶನ, ಹಾಗಾಗಿ ಈ ನರಕ ಯಾತನೆ, ಅದೇ ಕಾರಣಕ್ಕಾಗಿ ಸಾಯುವಂಥ ಮಾತು, ವಿಷ ಕೊಡಿ ಎನ್ನುವಂಥ ಮಾತು ನಟ ದರ್ಶನ್ ಅವರ ಬಾಯಿಯಿಂದ ಬಂದಿರಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.